ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲ ಇದೆಯಲ್ಲ ಅದನ್ನ ಇವಾಗ ಸರ್ಕಾರದವರು ನಿಲ್ಸಿದ್ದಾರೆ, ಇದು ಸರಿನಾ ತಪ್ಪಾ ಅಂತ ನನ್ನ ಕ್ವಶನ್. ಸರ್ ಬೈಕ್ ಟ್ಯಾಕ್ಸಿ ಬಂದು ನಿಲ್ಸಿದ್ದು ಒಳ್ಳೇದಾಯ್ತು. ಯಾಕೆಂತಂದ್ರೆ ಫಸ್ಟ್ ಬಂದ್ ಏನಂತಂದ್ರೆ ಆಟೋದವ್ರಿಗೆ ತುಂಬಾ ಇದಾಗಿತ್ತು, ಸ್ವಲ್ಪ ರಿಸ್ಕ್ ಆಗಿತ್ತು. ಯಾಕೆಂತಂದ್ರೆ ಈಗ ಆಟೋ ಮತ್ತೆ ಬೈಕ್ ಬಂದಿತ್ತು ಈಗ ರೀಸೆಂಟ್ ಆಗಿ, ಬಟ್ ನಾವು ಬಸ್ಸಿನಲ್ಲಿ ನೋಡಿರೋದು ಆಟೋನೇ ಇದ್ದಿದ್ದು ಮೊದಲೇ ಇದ್ದಿದ್ದು. ಅದಾದ್ಮೇಲೆ ಬೈಕ್ ಅಲ್ಲಿ ಸೇಫ್ಟಿ ಅಂತ ಬಂದ್ರೆ ಅದು ಸ್ವಲ್ಪ ಕಷ್ಟ ಇದೆ. ಈಗ ರ್ಯಾಪಿಡೋ ಸರಿ ಎಲ್ಲಾ ಕಡೆ ಸೆಕ್ಯೂರ್ ಇರುತ್ತೆ, ಬಟ್ ಮಿಸ್ ಆಗ್ತು ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅವಾಗ ಬೈಕ್ ಸ್ವಲ್ಪ ಕಡಿಮೆನೆ ಸೆಕ್ಯೂರ್ ಇರೋದು. ಆಟೋ ಅಂತ ಬಂದ್ರೆ ಈಗ ಆಟೋ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ, ಮತ್ತೆ ಆಟೋ ಬೆಸ್ಟ್ ಅಂತ ಅನ್ಸುತ್ತೆ. ಸರ್ ಇವಾಗ ಬೈಕ್ ಟ್ಯಾಕ್ಸಿ ಏನ್ ಓಡಿಸ್ತಾ ಇದ್ರು ಅದನ್ನೆಲ್ಲ ನಿಲ್ಸಿದ್ದಾರೆ, ಇದು ಸರಿನಾ ತಪ್ಪಾ ನಿಮ್ ಪ್ರಕಾರ? ನಿಲ್ಸಿದ್ದೆ ಒಳ್ಳೇದು ಸರ್ ಬೈಕ್ ಟ್ಯಾಕ್ಸಿ. ಕಾರಣ ಕೇಳ್ಬೋದಾ? ಕಾರಣ ಯಾಕೆ ಅಂತಂದ್ರೆ ಆ ಟೂ ವೀಲರ್ ಹೋಗ್ತಾರಲ್ಲ, ಹಿಂದೆಗಡೆ ಸರಿಯಾಗಿ ಕೂತಿರ್ತಾರ ಇಲ್ವೋ, ಹೆಲ್ಮೆಟ್ ಹಾಕಿರ್ತಾರ, ಹೆಲ್ಮೆಟ್ ಅದು ಫುಲ್ ಹೆಲ್ಮೆಟ್ ಹಾಕಿರಲ್ಲ, ಹಾಫ್ ಹೆಲ್ಮೆಟ್ ಹಾಕಿರ್ತಾರೆ. ಅಕಸ್ಮಾತ್ ಒಂದ್ ಸ್ಕಿಡ್ ಆಗಿ ಒಂದ್ ಬಿತ್ತು ಅಂತಾರೆ, ಯಾರು ನೋಡ್ತಾರೆ ಹೇಳ್ರಿ? ಆಟೋದಲ್ಲಿ ಈಗ 4-5 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಡೈಲಿ 1000 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ. 350 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು ಡೈಲಿ. ಅದಕ್ಕೆ ಮೇಂಟೆನೆನ್ಸ್ ಮಾಡೋದ ಅಷ್ಟೊತ್ತಲ್ಲಿ 1000 ರೂಪಾಯಿ ದುಡ್ದಿದ್ರಲ್ಲಿ ಗಾಡಿಗೆ ನಾವು ಕೈಯಾರನ್ನೇ ಲೋನ್ ಕಟ್ತಾ ಇದೀವಿ ಸಾಲ ಮಾಡಿ. ಅದಕ್ಕೆ ನಿಲ್ಸಿದ್ದು ಒಳ್ಳೇದಾಗಿದೆ.